ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಒಂದು ಸ್ನೇಹ ಇಂದು ಸಾವಿರಾರು ಅಭಿಮಾನಿಗಳ ಕುತೂಹಲದ ವಿಷಯವಾಗಿದೆ. ಗಿಲ್ಲಿ. ಈ ಹೆಸರು ಕೇಳಿದ ತಕ್ಷಣ ಹಲವರಿಗೆ ನೆನಪಾಗುವುದು ಅವರ ಹಾಸ್ಯ, ಎನರ್ಜಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿನ ಅವರ ಪ್ರಯಾಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಗಿಲ್ಲಿಯ ಬಗ್ಗೆ ಹೆಚ್ಚು ಕೇಳಿಬರುತ್ತಿರುವ ಪ್ರಶ್ನೆ ಒಂದೇ: ಗಿಲ್ಲಿಯ ಗರ್ಲ್ಫ್ರೆಂಡ್ ಯಾರು? ಈ ಪ್ರಶ್ನೆ ಹೇಗೆ ಹುಟ್ಟಿಕೊಂಡಿತು? ಬಿಗ್ ಬಾಸ್ ಮನೆಯೊಳಗೆ ನಡೆದದ್ದು ಏನು? ಮತ್ತು ಈ ಕಥೆಯ ಹಿಂದೆ ಇರುವ ನಿಜವಾದ ರಹಸ್ಯ ಏನು? ಬನ್ನಿ ತಿಳಿಯೋಣ. ಬಿಗ್ ಬಾಸ್ ಮನೆಯೊಳಗೆ ಪ್ರತಿಯೊಬ್ಬ ಸ್ಪರ್ಧಿಯೂ ಹೊಸ ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತಾರೆ. ಕೆಲವರು ಸ್ನೇಹಿತರಾಗುತ್ತಾರೆ, ಕೆಲವರು ಎದುರಾಳಿಗಳಾಗುತ್ತಾರೆ, ಮತ್ತೆ ಕೆಲವರ ಬಗ್ಗೆ ಅಭಿಮಾನಿಗಳು ವಿಶೇಷ ಕಥೆಗಳನ್ನು ಕಟ್ಟಿಕೊಳ್ಳುತ್ತಾರೆ. ಗಿಲ್ಲಿಯ ವಿಷಯದಲ್ಲೂ ಇದೇ ಆಯಿತು. ಮನೆಯೊಳಗೆ ಅವರು ಹಲವಾರು ಸ್ಪರ್ಧಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದರು. ಆದರೆ ಕೆಲವು ಸಂದರ್ಭಗಳಲ್ಲಿ ಒಬ್ಬ ಸ್ಪರ್ಧಿಯ ಜೊತೆ ಅವರ ಸ್ನೇಹ ಅಭಿಮಾನಿಗಳ ಗಮನ ಸೆಳೆಯಿತು. ಟಾಸ್ಕ್ಗಳ ವೇಳೆ ಇಬ್ಬರೂ ಒಬ್ಬರಿಗೊಬ್ಬರು ಬೆಂಬಲ ನೀಡುತ್ತಿದ್ದರು, ಕಷ್ಟದ ಸಮಯದಲ್ಲಿ ಮಾತನಾಡುತ್ತಿದ್ದರು, ನಗುತ್ತಿದ್ದರು, ಒಟ್ಟಿಗೆ ಸಮಯ ಕಳೆಯುತ್ತಿದ್ದರು. ಈ ದೃಶ್ಯಗಳನ್ನು ನೋಡಿದ ಅಭಿಮಾನಿಗಳು ನಿಧಾನವಾಗಿ ಒಂದು ಪ್ರಶ್ನೆ ಕೇಳಲು ಆರಂಭಿಸಿದರು: ಇದು ಕೇವಲ ಸ್ನೇಹನಾ? ದಿನಗಳು ಕಳೆಯುತ್ತಿದ್ದಂತೆ ಈ ಪ್ರಶ್ನೆ ಇನ್ನಷ್ಟು ದೊಡ್ಡದಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳು ವೈರಲ್ ಆದವು, ವಿಡಿಯೋ ಕ್ಲಿಪ್ಗಳು ವೈರಲ್ ಆದವು, ಫ್ಯಾನ್ ಪೇಜ್ಗಳಲ್ಲಿ ಹೊಸ ಹೊಸ ಪೋಸ್ಟ್ಗಳು ಕಾಣಿಸಿಕೊಂಡವು. ಕೆಲವರು ಹೇಳುತ್ತಿದ್ದರು, ಇವರಿಬ್ಬರ ನಡುವೆ ಏನೋ ವಿಶೇಷ ಇದೆ. ಇನ್ನೂ ಕೆಲವರು ಹೇಳುತ್ತಿದ್ದರು, ಇಲ್ಲ, ಇದು ಕೇವಲ ಸ್ನೇಹ. ಆದರೆ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಮುಗಿದ ನಂತರವೂ ಚರ್ಚೆ ನಿಲ್ಲಲಿಲ್ಲ. ಒಂದು ಕಾರ್ಯಕ್ರಮದಲ್ಲಿ ಗಿಲ್ಲಿ ಕಾಣಿಸಿಕೊಂಡರು. ಅಲ್ಲಿ ತೆಗೆದ ಕೆಲವು ಫೋಟೋಗಳು ಮತ್ತೆ ವೈರಲ್ ಆದವು. ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಕಾಮೆಂಟ್ಗಳು ಬಂದವು. ಅವುಗಳಲ್ಲಿ ಹೆಚ್ಚಿನವು ಒಂದೇ ಪ್ರಶ್ನೆ ಕೇಳುತ್ತಿದ್ದವು: ಗಿಲ್ಲಿಯ ಗರ್ಲ್ಫ್ರೆಂಡ್ ಯಾರು? ಆ ಸಮಯದಲ್ಲಿ ಅನೇಕ ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದವು. ಕೆಲವರು ಒಬ್ಬರ ಹೆಸರನ್ನು ಹೇಳಿದರೆ, ಇನ್ನೂ ಕೆಲವರು ಮತ್ತೊಬ್ಬರ ಹೆಸರನ್ನು ಹೇಳುತ್ತಿದ್ದರು. ಆದರೆ ಯಾವುದೇ ದೃಢೀಕರಣ ಇರಲಿಲ್ಲ, ಕೇವಲ ಊಹಾಪೋಹಗಳು ಮಾತ್ರ. ಇದರ ಮಧ್ಯೆ ಗಿಲ್ಲಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು. ಹೊಸ ವಿಡಿಯೋಗಳು, ಹೊಸ ಕಾರ್ಯಕ್ರಮಗಳು, ಹೊಸ ಪ್ರಾಜೆಕ್ಟ್ಗಳು. ಆದರೆ ಅಭಿಮಾನಿಗಳ ಪ್ರಶ್ನೆ ಮಾತ್ರ ಬದಲಾಗಲಿಲ್ಲ. ಪ್ರತಿ ಪೋಸ್ಟ್ ಕೆಳಗೆ, ಪ್ರತಿ ವಿಡಿಯೋ ಕೆಳಗೆ ಒಂದೇ ಪ್ರಶ್ನೆ: ಗಿಲ್ಲಿ ಸಿಂಗಲ್ಲಾ? ಒಂದು ದಿನ ಸಂದರ್ಶನದಲ್ಲಿ ಗಿಲ್ಲಿಗೆ ಇದೇ ಪ್ರಶ್ನೆ ಕೇಳಲಾಯಿತು. ನಿರೂಪಕ ನೇರವಾಗಿ ಕೇಳಿದರು, ನಿಮ್ಮ ಗರ್ಲ್ಫ್ರೆಂಡ್ ಬಗ್ಗೆ ಬರುತ್ತಿರುವ ಸುದ್ದಿಗಳ ಬಗ್ಗೆ ಏನು ಹೇಳುತ್ತೀರಿ? ಈ ಪ್ರಶ್ನೆ ಕೇಳುತ್ತಿದ್ದಂತೆ ಎಲ್ಲರೂ ಉತ್ತರಕ್ಕಾಗಿ ಕಾಯುತ್ತಿದ್ದರು. ಗಿಲ್ಲಿ ಮೊದಲು ನಕ್ಕರು, ಸ್ವಲ್ಪ ಹೊತ್ತು ಮೌನವಾಗಿದ್ದರು. ನಂತರ ಅವರು ಹೇಳಿದ ಮಾತು ಹಲವರ ಗಮನ ಸೆಳೆಯಿತು: ಜನರು ನೋಡಿದ ಪ್ರತಿಯೊಂದು ಸ್ನೇಹವನ್ನು ಪ್ರೀತಿ ಎಂದು ಭಾವಿಸುತ್ತಾರೆ. ಈ ಒಂದು ವಾಕ್ಯ ಮತ್ತೆ ಹೊಸ ಚರ್ಚೆಗೆ ಕಾರಣವಾಯಿತು. ಹಾಗಾದರೆ ನಿಜ ಏನು? ಗಿಲ್ಲಿಯ ಗರ್ಲ್ಫ್ರೆಂಡ್ ಯಾರು? ಸತ್ಯ ಏನೆಂದರೆ, ಗಿಲ್ಲಿಯ ಪ್ರೇಮ ಸಂಬಂಧದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಸಾರ್ವಜನಿಕವಾಗಿ ದೃಢಪಟ್ಟಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವ ಹೆಚ್ಚಿನ ಸುದ್ದಿಗಳು ಅಭಿಮಾನಿಗಳ ಊಹಾಪೋಹಗಳಾಗಿವೆ. ಆದರೆ ಒಂದು ವಿಷಯ ಮಾತ್ರ ನಿಜ: ಬಿಗ್ ಬಾಸ್ ಮನೆಯಲ್ಲಿನ ಗಿಲ್ಲಿಯ ವ್ಯಕ್ತಿತ್ವ ಮತ್ತು ಸ್ನೇಹದ ಸ್ವಭಾವ ಲಕ್ಷಾಂತರ ಜನರ ಮನಸ್ಸು ಗೆದ್ದಿದೆ. ಬಹುಶಃ ಅದಕ್ಕಾಗಿಯೇ ಅಭಿಮಾನಿಗಳು ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಇಷ್ಟು ಆಸಕ್ತಿ ತೋರಿಸುತ್ತಿದ್ದಾರೆ. ಹಾಗಾದರೆ ಭವಿಷ್ಯದಲ್ಲಿ ಗಿಲ್ಲಿ ತಮ್ಮ ಜೀವನದ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸುತ್ತಾರಾ? ಅಥವಾ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ರಹಸ್ಯವಾಗಿಯೇ ಇಟ್ಟುಕೊಳ್ಳುತ್ತಾರಾ? ಈ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ.